ಸ್ಯಾಲ್ರಿ ಸ್ಲಿಪ್ಸ್ ಇಲ್ಲ, ಕಂಪ್ನಿ ಲಿಸ್ಟೆಡ್ ಕೂಡ ಆಗಿಲ್ಲ. ಆದರೂ ಅವ್ರಿಗೆ 2,45,000 ಲೋನ್ ಸ್ಯಾಂಕ್ಷನ್ ಆಯಿತು. ಸ್ವಲ್ಪ ದಿನ ಹಿಂದೆ ಧಾರವಾಡಿಂದ ಒಂದು ಕಸ್ಟಮರ್ ಇನ್ಸ್ಟಾಗ್ರಾಮಿಂದ ಪರ್ಸನಲ್ ಲೋನ್ ಬೇಕು ಅಂತ ಕಾಂಟ್ಯಾಕ್ಟ್ ಮಾಡಿದ್ರು. ಅವರು ಒಂದು ಸ್ಮಾಲ್ ಲಾಜಿಸ್ಟಿಕ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಅವರ ಸ್ಯಾಲ್ರಿ 24,000 ಇತ್ತು. ಆದ್ರೆ ಅವರು ವರ್ಕ್ ಮಾಡ್ತಿದ್ದ ಕಂಪನಿ ಲಿಸ್ಟ್ ಆಗಿರ್ಲಿಲ್ಲ, ಮತ್ತೆ ಅವ್ರಿಗೆ ಸ್ಯಾಲರಿ ಸ್ಲಿಪ್ಸ್ ಕೂಡ ಇರಲಿಲ್ಲ. ಅದಕ್ಕೆ ನಮ್ಮ ಟೀಮ್ ಅವರು ಅವರ ಪ್ರೊಫೈಲ್ನ ಸರಿಯಾಗಿ ಅನಲೈಸ್ ಮಾಡಿ, ಬ್ಯಾಂಕ್ ಸ್ಟೇಟ್ಮೆಂಟ್ ಚೆಕ್ ಮಾಡಿ, ಬೇಕಾಗಿರೋ ಎಲ್ಲ ಡಾಕ್ಯುಮೆಂಟ್ಸ್ನ ಅರೇಂಜ್ ಮಾಡಿ, ಅವರ ಸ್ಯಾಲ್ರಿ 25,000ಗಿಂತ ಕಮ್ಮಿ ಇರೋದ್ರಿಂದ ಬ್ಯಾಂಕ್ಸ್ ಅಲ್ಲಿ ಈ ಪ್ರೊಫೈಲ್ ಲೋನ್ ಆಗಲ್ಲ ಅಂತ ಡಿಸೈಡ್ ಆಯಿತು. ಫೈನಲ್ ಆಗಿ ಬ್ಯಾಂಕ್ ಬದಲು ಫೈನಾನ್ಸ್ ಕಂಪನಿಯಲ್ಲಿ ಫೈಲ್ ಪ್ರೊಸೆಸ್ ಮಾಡಿದ್ವಿ. ಹಾಗೆ ಈ ಕೇಸಲ್ಲಿ ಪ್ಲಸ್ ಪಾಯಿಂಟ್ ಏನಂದ್ರೆ ಅವರ ಸಿಬಿಲ್ ಸ್ಕೋರ್ 712 ಇತ್ತು, ಮತ್ತೆ ಸ್ಯಾಲರಿ ಕೂಡ ಪ್ರತಿ ತಿಂಗಳು ಕ್ರೆಡಿಟ್ ಆಗಿತ್ತು. ಅದಕ್ಕೆ ನಾವು ಕೇಸ್ನ ಇನ್ಕ್ರೆಡ್ ಫೈನಾನ್ಸ್ ಅಲ್ಲಿ ಪ್ರೊಸೆಸ್ ಮಾಡಿದ್ವಿ. ಯಾಕಂದ್ರೆ ಇಲ್ಲಿ ಕಂಪನಿ ಲಿಸ್ಟಿಂಗ್ ಮ್ಯಾಂಡೇಟರಿ ಇರಲಿಲ್ಲ. ವೆರಿಫಿಕೇಶನ್ ಮುಗಿದ್ಮೇಲೆ 2,45,000 ಲೋನ್ ಸಕ್ಸಸ್ಫುಲಿ ಸ್ಯಾಂಕ್ಷನ್ ಆಗಿ ಡಿಸ್ಪರ್ಸ್ ಆಯಿತು. ಈ ತರ ಕೇಸಸ್ ನಮಗೆ ತುಂಬಾ ಬರ್ತಾ ಇರುತ್ತೆ. ಅದಕ್ಕೆ ನಮ್ಮ ಋಣಮಾರ್ಗ 120ಕ್ಕೂ ಹೆಚ್ಚು ಬ್ಯಾಂಕ್ಸ್ ಮತ್ತು ಫಿನಾನ್ಸ್ಗಳ ಜೊತೆ ಟೈ ಅಪ್ ಆಗಿರೋದ್ರಿಂದ ಕಸ್ಟಮರ್ ಪ್ರೊಫೈಲ್ಗೆ ಯಾವ ಬ್ಯಾಂಕ್ ಅಲ್ಲಿ ಬೆಸ್ಟ್ ಫೈನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ ಅಂತ ಹುಡುಕಿ ಅಲ್ಲಿ ಸರಿಯಾದ ಟೈಮ್ಗೆ ಮಾಡ್ಕೊಡ್ತೀವಿ.